ನಮಸ್ಕಾರ ಕೇಳುಗ್ರೆ, ಕತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕತೆ ಶುರು ಮಾಡೋಣವಾ? ಮನಸ್ಸೇ ನಿನ್ನದು ಮರೆಯೋ ಮಾತೆಲ್ಲಿದೆ, 19ನೇ ಸಂಚಿಕೆ. ಫ್ರೆಂಡ್ಸ್, ಇವಳು ಮಧು ಅಂತ, ನಾನು ಪ್ರೀತಿ ಮಾಡ್ತಿರೋ ಹುಡುಗಿ. ರ್ಯಾಗಿಂಗ್ ಅಂತೂ ಯಾರು ಯಾರನ್ನು ಮಾಡೋ ಹಾಗಿಲ್ಲ. ಹಾಗಂತ ಪ್ರೀತಿ ಮಾಡಬೇಡಿ ಅಂತ ಹೇಳೋಕೆ ನಾನು ಯಾರು ಅಲ್ವಾ? ಆದರೆ ಈ ಹುಡುಗಿನ ಯಾರು ಪ್ರೀತಿ ಕೂಡ ಮಾಡೋ ಹಾಗಿಲ್ಲ. ಶೀ ಈಸ್ ಬಾರ್ನ್ ಫಾರ್ ಮೀ ಓನ್ಲಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಎಂದು ಹೇಳಿ ಹೊರಟು ಹೋದನು. ಇಡೀ ಆಡಿಟೋರಿಯಂ ಶಿಳ್ಳೆ ಹೊಡೆದು ಚಪ್ಪಾಳೆ ತಟ್ಟಲು ಶುರು ಮಾಡಿತು. ಮಧುವಿಗಂತೂ ಇಲ್ಲೇ ನೆಲ ಕುಸಿದು ಹೋಗಬಾರದೆ ಎನಿಸ್ತಿತ್ತು. ಆಕಾಶ್ ಮತ್ತು ಪ್ರೀತಿ ಅವನು ಹೇಳಿದ ರೀತಿಗೆ ಮುಖ ನೋಡಿಕೊಳ್ಳುತ್ತಿದ್ದರು. ಸಿಂಧು ಅಳೋದು ಒಂದ್ ಬಾಕಿ ಇತ್ತು ಅಷ್ಟೆ. ಇನ್ನು ಹೊರಗೆ ನಿಂತು ಇದನ್ನೆಲ್ಲ ನೋಡುತ್ತಿದ್ದ ಪಿಂಕಿಗೆ ಹೊಟ್ಟೆಯಲ್ಲಿ ಜ್ವಾಲಾಮುಖಿಯೇ ಎದ್ದಿತ್ತು. ಸೂರ್ಯ ಹೊರಗೆ ಬಂದವನೇ ಪಿಂಕಿ ಅಲ್ಲಿ ನಿಂತಿದ್ದು ನೋಡಿ, ಇಲ್ಲೇನ್ ಮಾಡ್ತಿದ್ಯಾ ಪ್ರಿಯಾಂಕಾ, ಕಮ್ ಲೆಟ್ಸ್ ಗೋ ಅಂದ. ಅವಳು ತಡವರಿಸುತ್ತಾ ಅವನನ್ನ ಹಿಂಬಾಲಿಸಿದಳು. ಏನಾದ್ರೂ ಮಾಡ್ಲೇಬೇಕು, ಸೂರ್ಯ ಮಾತ್ರ ನನಗೆ ಸಿಗ್ಬೇಕು. 1.5 ವರ್ಷದಿಂದ ಅವನು ಹಿಂದೆ ಅಲಿತಾ ಇದ್ರೆ ಇವನು ಹೋಗಿ ಹೋಗಿ ಆ ಮಧುನ್ ಲವ್ ಮಾಡ್ತಾನಂತೆ. ಛೀ, ಅವಳೆಲ್ಲಿ ನಾನೆಲ್ಲಿ ಎಂದು ಮನಸ್ಸಲ್ಲೇ ಒಂದು ಯೋಜನೆ ಸಿದ್ಧ ಮಾಡಿದಳು. ಈತ ಇಡೀ ಕಾಲೇಜ್ನ ಹುಡುಗಿಯರು ಮಧುನ ಅದೃಷ್ಟವನ್ನು ಕೊಂಡಾಡಿದ್ದು. ಕೆಲವೊಂದಿಷ್ಟು ಜನರಂತೂ ನೀನ್ ತುಂಬಾ ಲಕ್ಕಿ ಕಣೆ ಮಧು ಅಂತ ಒಳ್ಳೆ ಸುರಸುಂದರಾಂಗ ನೀನ್ ಹಿಂದೆ ಬಿದ್ದಿದ್ದಾನೆ ಅಂದ್ರೆ, ಕೆಲವೊಂದಿಷ್ಟು ಜನ ಅಷ್ಟು ಹ್ಯಾಂಡ್ಸಮ್, ಒಳ್ಳೆ ಮನಸ್ಸು, ಒಳ್ಳೆ ಪರ್ಸನಾಲಿಟಿ, ಅವನ ಒಳ್ಳೆತನ ಇಷ್ಟವಾಗದೇ ಇರೋ ಹುಡುಗಿರೇ ಇಲ್ಲ ಅನ್ಸುತ್ತೆ. ಅವನ್ ಹೆಂಗ್ ರೋಪ್ ಹಾಕಿದ ನೋಡಿದ್ಯಾ? ಯಾರು ಪ್ರೀತಿ ಮಾಡೋ ಹಾಗೇ ಇಲ್ಲ ನನ್ನ ಹುಡುಗಿನ ಅಂತ. ಎಷ್ಟು ಧೈರ್ಯ ಅವನಿಗೆ! ಮಾತುಗಳು ಹೀಗೇ ಮುಂದುವರೆದಿತ್ತು. ಮಧುಗೆ ಈ ಸೆಮಿನಾರ್ ಬೇಡ, ಏನು ಬೇಡ, ಮಾಡ್ತೀನಿ ಇವನಿಗೆ ಎಂದು ಸೂರ್ಯನ ಹುಡುಕುತ್ತಾ ಹೋದಳು. ಸೂರ್ಯ ತನ್ನ ಕ್ಲಾಸ್ನಲ್ಲಿ ಬ್ಯಾಗ್ ಇಟ್ಟು ಅನಿಕೇತ್ ಪಕ್ಕ ಕುಳಿತಾಗ ಮಧು ಬಂದು ನಿಂತಿರೋದನ್ನ ಅನಿಕೇತ್ ನೋಡ್ದ. ಲೋ ಸೂರ್ಯ, ನೋಡೋ ಅಲ್ಲಿ ಎಂದು ತೋರಿಸಿದಾಗ ಸೂರ್ಯ ಕ್ಲಾಸ್ನಿಂದ ಎದ್ದು ನಗುತ್ತಾ ಬಂದನು. ನಂಗೆ ಗೊತ್ತಿತ್ತು ಕಣೆ ನೀನ್ ಬರ್ತೀಯಾ ಅಂತ. ಮತ್ತೆ ಎಲ್ಲ ಆರಾಮ? ಹೆಂಗಿದ್ದಾರೆ ಮನೇಲಿ ನಮ್ಮ ಅತ್ತೆ ಮಾವ? ರೀ, ನಿಮ್ಗೆ ಬರೀ ಇದೇ ಕೆಲ್ಸನಾ? ಅಷ್ಟು ಜನರ ಮುಂದೆ ಆ ಥರ ಹೇಳೋಕೆ ಎಷ್ಟ್ರಿ ಧೈರ್ಯ ನಿಮ್ಗೆ? ಏನು ದೊಡ್ಡ ಹೀರೋ ಅನ್ಕೊಂಡಿದ್ದೀರಾ ಹೆಂಗೆ? ನೋಡೆ ಬೆದರು ಬೊಂಬೆ, ನಾನು ನಿನ್ನ ಲವ್ ಮಾಡ್ತಿರೋದಂತೂ ನಿಜ, ಅದನ್ನೇ ಹೇಳಿದ್ ನಾನು. ನೀನ್ ಲವ್ ಮಾಡ್ತಿಲ್ಲ ಅಲ್ವಾ, ಬಿಡು, ಯಾರೇನಾದ್ರೂ ಮಾತನಾಡ್ಕೊಳ್ಳಿ, ನಿನಗೇನು? ಮುಂದೆ ನಮ್ಮಿಬ್ರ ಮಧ್ಯೆ ಯಾರಾದ್ರೂ ಬಂದ್ರೆ ನನಗಿಷ್ಟ ಆಗಲ್ಲ. ಅದಕ್ಕೆ ಎಲ್ರಿಗೂ ಒಂದು ವಾರ್ನಿಂಗ್ ಕೊಟ್ಟೆ, ಅಲ್ಲ ರಿಕ್ವೆಸ್ಟ್ ಮಾಡ್ಕೊಂಡೆ. ನಿಮ್ಮ ಹತ್ರ ಮಾತನಾಡೋಕೆ ಬಂದೆ ಅಲ್ವಾ, ನನಗೆ ಬುದ್ಧಿ ಇಲ್ಲ. ಅದಕ್ಕೆ ತಾನೇ ನಾನು ನಿನಗೆ ಪೆದ್ದಿ ಅನ್ನೋದು. ನಾನು ಹೋಗ್ತೀನಿ, ಬಾಯ್. 1 ನಿಮಿಷ, ನಾಳೆ ವ್ಯಾಲೆಂಟೈನ್ಸ್ ಡೇಗೆ ಏನು ಗಿಫ್ಟ್ ಇಲ್ವಾ ಎಂದು ಅವಳ ಕಿವಿಯ ಬಳಿ ಬಂದು ಉಸಿರಿದನು. ಮಧು ಕಣ್ಣು ದೊಡ್ಡದು ಮಾಡಿ ಕೋಪದಿಂದ ನೋಡಿದಳು. ಬೇಡ, ಪರವಾಗಿಲ್ಲ, ನಮ್ಮ ಹುಡುಗಿಗೆ ನಾವೇ ಕೊಡ್ತೀವಿ, ಬಾಯ್ ಮುದ್ದು ಎಂದ. ಒಳ್ಳೆ ಮೆಂಟ್ಲು ಸಹವಾಸ ಆಯ್ತು ಎನ್ನುತ್ತಾ ಹೊರಟಳು. ಇದನ್ನೆಲ್ಲ ದೂರದಿಂದಲೇ ನೋಡುತ್ತಾ ನಿಂತ ಪಿಂಕಿ ಇವರಿಬ್ಬರ ಫೋಟೋಸ್ ತೆಗೆದು ಒಂದ್ ಗತಿ ಕಾಣಿಸ್ತೀನಿ ನಿಮ್ ಪ್ರೀತಿಗೆ ಎಂದುಕೊಂಡಳು. ರಾತ್ರಿ ಪಿಜಿಲಿ ಸಿಂಧು ಸಪ್ಪಗಿದ್ದನ್ನ ನೋಡಿ ಪ್ರೀತಿಗೆ ಪಾಪ ಅನಿಸಿದ್ರು ಅವಳಿಗೆ ಮಧು ಸೂರ್ಯರ ವಿಷಯ ಮೊದಲೇ ತಿಳಿದಿದ್ದರಿಂದ ಏನೂ ವ್ಯತ್ಯಾಸ ಬೀಳಲಿಲ್ಲ. ಮಧು ಮತ್ತು ಪ್ರೀತಿ ಊಟ ಮಾಡಲು ಹೋದಾಗ ಸಿಂಧು, ಪಿಂಕಿ ಅಕ್ಕ, ಸೂರ್ಯ ಈ ಥರ ಮಾಡ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ. ಮಧು ನಮ್ ಜೊತೆನೇ ಇದ್ದು 1 ದಿನ ಬಾಯ್ ಬಿಡ್ಲಿಲ್ಲ ನೋಡು. ಒಂದ್ ಕಡೆ ಪ್ರೀತಿಯನ್ನ ನನ್ನಿಂದ ದೂರ ಮಾಡಿದ್ಲು, ಈಗ ಸೂರ್ಯನನ್ನ. ಸ್ಟಾಪ್ ಇಟ್. ಸೂರ್ಯ ನೀನ್ ಏನಾದ್ರೂ ಲವ್ ಮಾಡ್ತಾ ಇದ್ರಾ? ಇಲ್ಲ ತಾನೆ? ಮತ್ತ್ಯಾಕೆ ಹೀಗೆಲ್ಲ ಹೇಳೋದು? ಅಷ್ಟಕ್ಕೂ ಅವರಿಬ್ರು ಪ್ರೀತಿ ಜಾಸ್ತಿ ದಿನ ನಿಲ್ಲೋಲ್ಲ ಬಿಡು ಎಂದು ಹೇಳಿದಳು. ಹೇಗೆ ಹೇಳ್ತೀಯಾ? ನಂದು 6th ಸೆನ್ಸ್ ಹೇಳ್ತಾ ಇದೆ, ಪ್ರಿಯಾಂಕ ಹೇಳಿದಳು. ಮರುದಿನ ಬೆಳಿಗ್ಗೆ ಆಕರ್ಷ್ ಮಧುಗೆ ಕಾಲ್ ಮಾಡಿದ. ಏನೋ ಕೋತಿ, ಇವತ್ತು ವ್ಯಾಲೆಂಟೈನ್ಸ್ ಡೇ, ಪ್ರೀತಿ ಕಾಲ್ ಮಾಡೋದ್ ಬಿಟ್ಟು ನನಗ್ ಹೋಗಿ ಕಾಲ್ ಮಾಡಿದೀಯಲ್ಲ, ಏನ್ ಸಮಾಚಾರ? ಲೇ ಕಪಿ, ಮೊದ್ಲು ವಾಟ್ಸಪ್ ನೋಡು. ಯಾಕೋ, ಏನಾಯ್ತು? ನಾನು ಲೈನ್ನಲ್ಲಿರ್ತೀನಿ, ನೋಡು ಮೊದ್ಲು. ಮಧು ವಾಟ್ಸಪ್ ಓಪನ್ ಮಾಡಿ ನೋಡಿದವಳೆ ಫುಲ್ ಶಾಕ್. ಮಧು ಮತ್ತು ಸೂರ್ಯ ನಿನ್ನೆ ಮಾತನಾಡುತ್ತಾ ನಿಂತಿರೋ ಫೋಟೋನ ಎಡಿಟ್ ಮಾಡಿ ಒಬ್ಬರಿಗೆ ಒಬ್ಬರು ಮುತ್ತು ಕೊಡುತ್ತಿರುವ ರೀತಿಯಲ್ಲಿ ಬದಲಾಯಿಸಿ ಇಡೀ ಕಾಲೇಜ್ಗೆ ತಲುಪುವ ಹಾಗೆ ಮಾಡಿದ್ದಳು ಪಿಂಕಿ. ಲೋ, ಇದು ಫೇಕ್ ಕಣೋ, ಯಾರೋ ಮಾಡಿದ್ದು. ಗೊತ್ತು, ಅದನ್ನ ಪ್ರೂವ್ ಮಾಡ್ಬೇಕು ಈಗ. ಹೇಗೋ ಮಾಡೋದು? ಸೂರ್ಯನಿಗೆ ಗೊತ್ತಾ ಇದು? ನನಗೇನೋ ಗೊತ್ತು, ನನ್ನ ಹತ್ರ ಅವನ ನಂಬರ್ ಬೇರೆ ಇಲ್ಲ. ಅವನು ನಿನ್ನೆ ಎಲ್ರ ಮುಂದೆ ಹೇಳಿದ ರೀತಿಗೆ ಇದು ಸುಳ್ಳು ಅಂತ ಹೇಳಿದ್ರೆ ಯಾರು ನಂಬಲ್ಲ ಕಣೋ. ಮನೇಲಿ ಗೊತ್ತಾದ್ರೆ ಏನೋ ಮಾಡೋದು, ನನ್ನ ಮರ್ಯಾದೆ ಎಲ್ಲ ಹಾಳಾಯ್ತು. ಬಡ್ಕೊಳ್ಬೇಡ, ತಡ್ಕೋ.
ಅವನ ನಂಬರ್ ಕಳಿಸ್ತೀನಿ, ಮಾತನಾಡು ಅವನ ಹತ್ರ. ಈ ಟೈಮ್ನಲ್ಲಿ ಅವನ ಸಪೋರ್ಟ್ ನಿನಗಿದ್ರೆ ಯಾರು ಏನು ಮಾತನಾಡೋಕ್ಕಾಗಲ್ಲ. ಈ ವಿಷಯ ಆಗ್ಲೇ ಪ್ರಿನ್ಸಿಪಾಲ್ಗೆ ಗೊತ್ತಾಗಿರ್ಬಹುದು. ಸೂರ್ಯ ಜೊತೆ ಇದ್ರೆ ಯಾರು ಏನು ಮಾಡಲ್ಲ. ಮೊದಲು ಮಾತನಾಡು. ಏನು, ಅವನಿಗೆ ನಾನು ಫೋನ್ ಮಾಡಲೇಬೇಕಾ? ಮಾಡಲೇಬೇಕು, ಮಾತನಾಡಲೇಬೇಕು. ಇಷ್ಟೇ ನಾನು ಹೆಲ್ಪ್ ಮಾಡೋಕ್ಕೆ ಸಾಧ್ಯ. ಸೂರ್ಯ ಬೆಳಿಗ್ಗೆನೆ ತನ್ನ ಮೊಬೈಲ್ ರಿಂಗ್ ಆಗಿದ್ದು ಕೇಳಿ ಹಾಲ್ಗೆ ಬಂದವನೇ ಹೆಂಡತಿ ಅನ್ನೋ ಹೆಸರಿನಿಂದ ಬಂದ ಕಾಲ್ ನೋಡಿ ರಿಸೀವ್ ಮಾಡಿ, ಗುಡ್ ಮಾರ್ನಿಂಗ್ ಮುದ್ದು, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಚೆನ್ನಾಗಿ ನಿದ್ದೆ ಮಾಡಿದ್ಯಾ? ಏನು ಬೆಳಿಗ್ಗೆನೆ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಹುಷಾರಾಗಿದ್ಯಾ ತಾನೆ ಎಂದ. ಏನು ಮಾತನಾಡದೆ ಸ್ವಲ್ಪ ನಾನು ಹೇಳೋದ್ ಮಾತು ಕೇಳಿ ಎಂದಳು. ಸೂರ್ಯನಿಂದ ಯಾವ ಉತ್ತರ ಬರಲಿಲ್ಲ. ರೀ, ಕೇಳಿಸ್ತಿದೆ ತಾನೆ? ಮಾರಾಯ್ತಿ, ನೀನೇ ತಾನೆ ಮಾತನಾಡಬೇಡ ಎಂದಿದ್ದು. ಸರಿ, ಒಂದು ಫೋಟೋ ವಾಟ್ಸಪ್ ಮಾಡಿದ್ದೀನಿ ನೋಡಿ ಎಂದಳು. ಇರು ಸ್ವಲ್ಪ. ನೋಡ್ದೆ. ಏನ್ರಿ ಇಷ್ಟು ಕೂಲ್ ಆಗಿದ್ದೀರಾ? ನಿಜವಾಗ್ಲೂ ಕೂಲ್ ಇಲ್ಲ ಕಣೆ, ಮೈ ಒಂಥರ ಬಿಸಿ ಇರ್ತಿದೆ. ಅದರಲ್ಲಿರೋದು ನಿಜ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದರೆ ನಮ್ಮ ಹುಡುಗಿ ಸ್ವಲ್ಪನೂ ಕೋಆಪ್ರೇಟ್ ಮಾಡಲ್ಲಪ್ಪ ಎಂದ. ಇಲ್ಲಿ ನನ್ನ ಜೀವನ ಹಾಳಾಗ್ತಾ ಇದ್ರೆ ನಿಮ್ಗೆ ಈ ಟೈಮ್ನಲ್ಲೂ ನಿಮ್ದೇ ಚಿಂತೆ ಅಲ್ವಾ? ಮುಚ್ಚೆ ಬಾಯಿ, ಸಾಕು. ಜೀವನ ಹಾಳಾಯ್ತಂತೆ. ಏನೂ ಆಗಿಲ್ಲ. ನನಗೆ ಈ ಫೋಟೋ ನಿನ್ನೆ ರಾತ್ರಿನೇ ಬಂತು. ಎಲ್ಲ ವಿಚಾರಿಸಿದ್ದು ಆಯ್ತು. ಯಾರಿಗೆಲ್ಲ ಈ ಮೆಸೇಜ್ ಹೋಗಿದೆಯೋ ಎಲ್ರಿಗೂ ಗೊತ್ತಾಗಿದೆ ಇದು ಫೇಕ್ ಅಂತ. ಹೌದಾ? ನಿನ್ನ ರೂಮ್ಮೇಟ್ ಪ್ರಿಯಾಂಕಾ ಎಲ್ಲಿ? ರೂಮ್ನಲ್ಲಿರ್ಬೇಕು. ಹೋಗಿ ನೋಡು. ಮಧು ನೋಡಿದಳು. ಅರೆ, ಅವಳು ಬೆಳಿಗ್ಗೆನೆ ಬೇಗ ಊರಿಗೆ ಹೋಗಿದ್ದಾಳಂತೆ. ಅವಳದ್ದೇ ಕೆಲಸ ಇದು. ನಿನ್ನೆ ಸಂಜೆ ನಾವು ಮಾತನಾಡುವಾಗ ಈ ಫೋಟೋ ತೆಗೆಯೋದು ಅನಿಕೇತ್ ನೋಡಿದ್ದಾನೆ. ನಿನ್ನೆ ನೈಟ್ ಅವಳಿಗೆ ಕಾಲ್ ಮಾಡಿ ಫುಲ್ ಕ್ಲಾಸ್ ತಗೊಂಡಿದ್ದು ಆಗಿದೆ. ಅದಕ್ಕೆ ಊರ್ ಬಿಟ್ಟು ಹೋಗಿದ್ದಾಳೆ. ಅವಳ ಹೆಸರು ಎಲ್ಲೂ ಹೇಳಿಲ್ಲ. ನೀನು ಅಷ್ಟೇ, ಎಲ್ಲೂ ಹೇಳ್ಬಾರ್ದು. 2-3 ದಿನದಲ್ಲಿ ಅವಳು ವಾಪಸ್ ಬರ್ತಾಳೆ. ನಾನು ಹೇಳ್ತೀನಿ ಎಲ್ರಿಗೂ ಅವಳದ್ದೇ ಈ ಕೆಲಸ ಅಂತ. ಅವಳಿಗೆ ನಾನು ಯಾಕೆ ಹಂಚ್ಬೇಕು? ಓಹೋ, ಮಾರಾಣಿ ಅವ್ರಿಗೆ ಈಗ ಧೈರ್ಯ ಬಂತಾ? ಲೇ, ಅವಳು ನಮ್ಮ ಥರ ಓದಕ್ ಬಂದವಳು. ಅವಳ ಭವಿಷ್ಯ ಹಾಳಾಗೋದು ಬೇಡ. ಆಗ್ಲೂ ಒಂದ್ ವೇಳೆ ಯಾರಿಗಾದ್ರೂ ಹೇಳಿದ್ರೆ ಆ ಫೋಟೋದಲ್ಲಿರೋದು ನಿಜ ಆಗುತ್ತೆ. ಓಕೆನಾ ಎಂದ. ಓಕೆ ಅಂದ್ಲು. ಏನೋ ಓಕೆನಾ? ರಿಯಾ, ನಾನು ಹಂಗಲ್ಲ ಹೇಳಿದ್ದು. ಹಿಂಗ್ ಬಾ ದಾರಿಗೆ. ಮಧು, ಮನೆಗ್ ಬಾರೆ. ಎಷ್ಟು ದಿನ ಆಯ್ತು ನೀನ್ ಬಂದು. ಅಮ್ಮ ಮಧು ಹೇಗಿದ್ದಾಳೆ ಅಂತ ಕೇಳ್ತಿರ್ತಾರೆ ಗೊತ್ತಾ? ನಿನ್ ದಿನ ನೋಡೋದೇ ಆಗಿದೆ ಮಧು. ಹೆಚ್ಚು ಕಮ್ಮಿ 1 ವರ್ಷದ ಮೇಲಾಯ್ತು ನಾವಿಬ್ರು ಮಾತನಾಡಿ. ನಿನಗೆ ನನ್ನ ಜೊತೆ ಮಾತನಾಡ್ಬೇಕು ಅಂತ ಅನ್ಸೋದೇ ಇಲ್ವೇನೆ? ಅವನು ಕರೆದ ರೀತಿಗೆ ಮಧು ಕಳೆದು ಹೋಗಿದ್ದಳು. ಯಾಕೆ? ಇವತ್ತು ನಾನು ಕಾಲೇಜ್ಗೆ ಹೋಗ್ಬೇಕು. ಇಲ್ಲಿಗೆ ಬಾ, ಇಲ್ಲಿಂದಲೇ ಇಬ್ರು ಒಟ್ಟಿಗೆ ಹೋಗೋಣ. ನಾನೇನು ಮಾಡಲ್ಲ, ಪ್ರಾಮಿಸ್ ಎಂದ. ನಾನು ನಿಮ್ಮಿಂದ ಆದಷ್ಟು ದೂರ ಇರ್ಬೇಕು ಅನ್ಕೊಂಡಿದ್ದೀನಿ ಸೂರ್ಯ. ಅಮ್ಮ ತಾಯಿ, ಇವತ್ತು ಲವರ್ಸ್ ಡೇ. ನೀನ್ ದೂರ ಮಾಡೋ ಮಾತೆಲ್ಲ ಬೇಕಿದ್ರೆ ನಾಳೆ ಆಡು. ನಿನ್ ಬಾಯಿಂದ ಇನ್ನೊಂದ್ಸಾರಿ ಈ ಮಾತು ಬಂದ್ರೆ ನನಗೆ ತುಂಬಾ ನೋವಾಗುತ್ತೆ ಮಧು. ಫ್ರೆಶ್ ಆಗಿ ಬಾ, ಇಲ್ಲೇ ತಿಂಡಿ ತಿನ್ನುವಂತೆ. ಅವನ ಧ್ವನಿ ಅವನಿಗೆ ಅರಿವಿಲ್ಲದಂತೆ ಗದ್ಗದಿತವಾಗಿತ್ತು. ಸರಿ, ಬರ್ತೀನಿ. ಆದ್ರೆ ನಿಮ್ಗೋಸ್ಕರ ಅಲ್ಲ, ಅಮ್ಮನಿಗೋಸ್ಕರ. ಆಯ್ತು ಬಾ, ಥ್ಯಾಂಕ್ಸ್ ಎಂದ. ಅಮ್ಮ, ಮಾ ಎಲ್ಲಿದೀಯಾ? ಇಲ್ಲೇ ಹೊರಗಿದ್ದೀನಿ ಕಣೋ. ಯಾಕೆ? ಅದು ಮಧು ಬರ್ತಿದ್ದಾಳೆ. ಯಾಕೆ, ಕಾಲೇಜ್ ಇಲ್ವಾ? ಇದೆ, ನೀನು ಆಗಾಗ ಕೇಳ್ತಾ ಇರ್ತೀಯ ಅಲ್ವಾ, ಅದಕ್ಕೆ ಕರೆದೆ. ಅಷ್ಟೇನಾ, ಅಥವಾ ನಿಂಗೋಸ್ಕರ ಬಾ ಅಂತ ಹೇಳಿದ್ಯಾ? ಇದಕ್ಕೆ ನೋಡು ನಂಗೆ ಕೋಪ ಬರೋದು. ನೀನ್ ಕೇಳಿದ್ದಕ್ಕೆ ಬಾ ಅಂತ ಹೇಳಿದ್ದು. ನಾನೇನು ಅವಳನ್ನ ದಿನ ಕಾಲೇಜ್ನಲ್ಲಿ ನೋಡ್ತೀನಿ. ನೋಡ್ತೀಯಾ, ಆದ್ರೆ ಪ್ರೈವೇಸಿ ಇರಲ್ವಲ್ಲ ಎಂದರು ಹುಬ್ಬೇರಿಸುತ್ತ. ಮಾ, ನೀನು ಸೀರಿಯಲ್ ನೋಡೋದು ನಿಲ್ಸು ಮೊದ್ಲು. ಅದನ್ನ ನೋಡಿ ಕೆಟ್ಟೋಗ್ಬಿಟ್ಟಿದೀಯಾ. ನೀವುಗಳು ಮಾಡೋದನ್ನೇ ಅದ್ರಲ್ಲಿ ತೋರ್ಸೋದು ಕಣೋ. ನಿಂಗೆ ಗೊತ್ತಾಮ, ನಿನ್ ಮಾತಿಗೆ ಬೆಲೆ ಕೊಟ್ಟು ನಾನು ಅವಳನ್ನ ಮಾತನಾಡಿಸಿಯೇ ತುಂಬಾ ದಿನ ಆಗೋಯ್ತು. ಅವಳನ್ನ ಸರಿಯಾಗಿ ನೋಡಿಯೂ ಇಲ್ಲ ಗೊತ್ತಾ. ಅದು ಬಿಡು, ಇವತ್ತೆಲ್ಲ ಏನಾಯ್ತು ಗೊತ್ತಾ ಎಂದು ಎಲ್ಲ ವಿಷಯವನ್ನೇ ಹೇಳಿ ಮುಗಿಸಿದನು. ಗುಡ್ ಕಣೋ, ಆ ಹುಡುಗಿ ಹೆಸರು ಹೇಳದೆ ಒಳ್ಳೆ ಕೆಲ್ಸನೇ ಮಾಡಿದೆ. ಪಾಪ, ಅದರ ಭವಿಷ್ಯ ಹಾಳಾಗೋಗಿರ್ತಿತ್ತು. ಆಕ್ಚುಲಿ ಇದೇ ಸೂರ್ಯ ಮಾಡಿದ್ದ ದೊಡ್ಡ ತಪ್ಪು. ಮುಂದುವರಿಯುವುದು. ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ತಿಳಿಸಿ. ಕತೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು. ಖುಷಿ.